ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಾಡಿದ್ರ ಹೇಳಿ ಅಕ್ಕ, ನೀನ್ ನನ್ ಕೈ ಟಚ್ ಮಾಡಿದ್ರ? ಅಕ್ಕ, ಅತ್ತೆ ಅತ್ತೆ ಅತ್ತೆ, ಮಾವ, ಅತ್ತೆ ಅತ್ತೆ. ರಜನಿ, ಏನಾಯ್ತು? ಯಾಕೆ ಹೀಗೆ ಕಿರ್ಚ್ತಾ ಇದೀಯ ನೀನು? ಏನಾಯ್ತು ರಜನಿ? ಮಾವ, ಸ್ವಾತಿ ಅಕ್ಕ. ಏನಾಯ್ತು ಸ್ವಾತಿಗೆ? ಮತ್ತೆ ಏನ್ ಮಾಡ್ದೆ ಸ್ವಾತಿಗೆ ನೀನು? ಮಾವ, ನಾನ್ ಸ್ವಾತಿ ಅಕ್ಕನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ನನ್ ಕೈ ಟಚ್ ಮಾಡಿದ್ರು. ಸಾಧ್ಯನೇ ಇಲ್ಲ. ಡಾಕ್ಟ್ರೇ ಹೇಳಿದ್ದಾರೆ ಅವಳ ಆರೋಗ್ಯ ಇನ್ನೂ ಹಾಳಾಗಿದೆ ಅಂತ. ಮೊದಲಾದ್ರೆ ಅಟ್ಲೀಸ್ಟ್ ಕೂತ್ಕೋತಾ ಇದ್ಲು, ಈಗ ಕೂರಕ್ಕೂ ಆಗಲ್ಲ, ಯಾವಾಗಲೂ ಮಲಗೆ ಇರ್ತಾಳೆ ಅಂತ. ಅಂಥದ್ರಲ್ಲಿ ಅವಳು ನಿನ್ನ ಕೈ ಟಚ್ ಮಾಡಿದ್ಲಾ? ನಿಜ ಹೇಳ್ತಿದ್ದೀನತ್ತೆ, ಬೇಕಾದ್ರೆ ಬಂದು ನೀವೇ ನೋಡಿ. ನಡಿ ಕುಸುಮ, ಅದೇನು ಅಂತ ನೋಡೋಣ. ಸರಿ, ನೀನು ಅದೇನು ಪವಾಡ ಮಾಡಿದ್ಯೋ ನಾವು ನೋಡ್ತೀವಿ, ನಡಿ. ಏನು ಸ್ವಾತಿ ಕೈ ಟಚ್ ಮಾಡಿದ್ಲ ಅಂದ್ರೆ ಸ್ವಾತಿಗೆ ಪ್ರಜ್ಞೆ ಬಂದಿದೆ. ನನ್ನ ಕತೆ ಗೋವಿಂದ. ಬನ್ನಿ ಅತ್ತೆ, ಬನ್ನಿ ಮಾವ, ಬನ್ನಿ ಅತ್ತೆ. ಬಂದಿದ್ದಾಯ್ತು. ಅದೇನೋ ಪವಾಡ ತೋರಿಸ್ತೀನಿ ಅಂದಲ್ಲ, ತೋರ್ಸು. ಅಕ್ಕ, ನೀವು ನನ್ನ ಕೈ ಟಚ್ ಮಾಡಿದ್ರಲ್ಲ, ಅದನ್ನ ಯಾರು ನಂಬ್ತಾ ಇಲ್ಲ ಅಕ್ಕ. ಒಂದೇ ಒಂದ್ಸಲ ಕೈ ಟಚ್ ಮಾಡಿ ಅಕ್ಕ, ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಇನ್ನೊಂದ್ಸಲ ಕೈ ಟಚ್ ಮಾಡಿ ಅಕ್ಕ, ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಪ್ಲೀಸ್ ಅಕ್ಕ. ಏನಮ್ಮ ರಜನಿ ದೇವಿ, ಯಾಕೆ ನಿನ್ ಪವಾಡ ವರ್ಕೌಟ್ ಆಗ್ತಾ ಇಲ್ವಾ? ಇಲ್ಲ ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಈಗ ತಾನೇ ಅಕ್ಕ ಕೈ ಟಚ್ ಮಾಡಿದ್ರು. ಹಾಗಾದ್ರೆ ಈಗ ಯಾಕೆ ಮಾಡ್ತಿಲ್ಲ? ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಅಕ್ಕ, ನಾನು ಸುಳ್ಳು ಹೇಳ್ತಿಲ್ಲ. ಅಕ್ಕ, ನೀವು ನನ್ನ ಕೈ ಟಚ್ ಮಾಡಿದ್ರಲ್ಲ, ಅದನ್ನ ಯಾರು ನಂಬ್ತಾ ಇಲ್ಲ ಅಕ್ಕ. ಒಂದೇ ಒಂದ್ಸಲ ಕೈ ಟಚ್ ಮಾಡಿ ಅಕ್ಕ. ಏ ರಜನಿ, ನೀನೇನ್ ಸಾಬೀತು ಮಾಡ್ಬೇಕು ಅಂತ ಹೊರಟಿದ್ಯಾ? ನೀನು ಇವಳು ಸೇವೆ ಮಾಡೋದಕ್ಕೆ ಇವಳು ಹುಷಾರಾದ್ಲು ಅಂತಾನ, ಅಥವಾ ನೀನು ಇವಳನ್ನ ಮೇಲಿಂದ ಕೆಳಗೆ ಬೀಳಿಸೋದಕ್ಕೆ ಇವಳು ಹುಷಾರಾದ್ಲು ಅಂತಾನ? ಇಲ್ಲ ಅತ್ತೆ, ನಾನೇನು ಸಾಬೀತು ಪಡಿಸ್ತಾ ಇಲ್ಲ. ಆದ್ರೆ ಇವ್ರು ನನ್ನ ಕೈ ಟಚ್ ಮಾಡಿದ್ ಮಾತ್ರ ನಿಜ. ಮತ್ತೆ ಈಗ ಯಾಕೆ ಟಚ್ ಮಾಡ್ತಾ ಇಲ್ಲ? ಅದೇ ಅತ್ತೆ, ನನಗೂ ಗೊತ್ತಾಗ್ತಿಲ್ಲ. ನೋಡು ರಜನಿ,
ಈ ಮನೇಲಿ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ನಮ್ಮ ಟೈಮ್ನು ಹಾಳು ಮಾಡಬೇಡ. ನಮಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ, ಅರ್ಥ ಆಯ್ತಾ? ಅತ್ತೆ ನಿಜವಾಗ್ಲೂ ನನ್ನ ಮಾತು ನಂಬಿ. ಮಾವ ನೀವಾದ್ರೂ ನನ್ನ ಮಾತು ನಂಬಿ. ಸಮಾಧಾನ ಮಾಡ್ಕೋ ರಜನಿ. ನೀನು ಇಡೀ ದಿನ ಸ್ವಾತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ಸ್ವಾತಿ ಈಗ ಸರಿ ಹೋಗ್ತಾಳೆ, ಯಾಕೆ ಸರಿ ಹೋಗ್ತಾಳೆ ಅಂತ ನಿನ್ನ ಮನಸ್ಸಿನಲ್ಲಿ ಅದು ಕಾಡ್ತಾನೆ ಇರುತ್ತೆ. ಹೀಗಾಗಿ ಸ್ವಾತಿ ನಿನಗೆ ಕೈ ಮುಟ್ಟಿದ ಹಾಗಾಗಿದೆ. ಇಲ್ಲ ಮಾವ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅವ್ರ ಕೈ ಮೇಲೆ ನನ್ನ ತಲೆ ಇಟ್ಟಳ್ಬೇಕಾದ್ರೆ ಅವ್ರು ನನ್ನ ಕೈ ಟಚ್ ಮಾಡಿದ್ರು. ಕರ್ಮ. ನೀನ್ ಯಾಕೆ ಅವಳ ಮುಂದೆ ಅಳ್ತಿದ್ದೆ? ಡಾಕ್ಟ್ರು ಹೇಳಿದ್ರು ತಾನೆ ಶಾಕ್ ಆಗಂತ ವಿಷಯಗಳು ಅವಳ ಮುಂದೆ ಏನು ಹೇಳಬಾರ್ದು ಅಂತ. ಅಂತದ್ರಲ್ಲಿ ನೀನ್ ಯಾಕೆ ಅವಳ ಮುಂದೆ ಅಳ್ತಿದ್ದೆ? ಓ ಗೊತ್ತಾಯ್ತು ಬಿಡು. ನೀನ್ ಅವಳ ಮುಂದೆ ನಾವು ನಿನಗೆ ತುಂಬಾ ಕಷ್ಟ ಕೊಡ್ತಾ ಇದ್ವಿ ಅಂತ ಹೇಳ್ಕೊತಿದ್ದ? ಇಲ್ಲ ಅತ್ತೆ, ಹಾಗಲ್ಲ. ಹೋಗ್ಲಿ, ಅವಳು ಮೊದಲೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇನ್ನು ಏನೇನು ಹೇಳಿ ಅವಳಿಗೆ ಬೇಜಾರು ಮಾಡೋದಕ್ಕೆ ಹೋಗ್ಬೇಡ. ರಜನಿ, ನೀನು ಫುಲ್ ಡೇ ಓಡಾಡ್ಬಿಟ್ಟು ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ಯಾ. ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಕುಸುಮಾ, ನಡೀರಿ ಹೋಗೋಣ. ಕುಸುಮ, ರಜನಿಗೆ ಸ್ಟ್ರೆಸ್ ಆಗಿರುತ್ತೆ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ನೀನು ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು, ದೊಡ್ಡದು ಮಾಡೋಕ್ಕೆ ಹೋಗ್ಬೇಡ. ಸರಿ. ಯಾಕಕ್ಕ ಹೀಗೆ ಮಾಡಿದ್ರಿ? ನೀವು ಕೈ ಟಚ್ ಮಾಡಿದ ಖುಷಿಗೆ ಎಲ್ರೂ ಕರ್ಕೊಂಡು ಬಂದೆ. ನೀವು ನೋಡಿದ್ರೆ ಸುಮ್ಮನಾಗ್ಬಿಟ್ರಿ. ಅವ್ರ ಮುಂದೆ ನೀವು ಕೈ ಟಚ್ ಮಾಡಲೇ ಇಲ್ಲ. ಯಾಕಕ್ಕ? ನಿಮಗೆ ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದು ಇಷ್ಟ ಆಗಲಿಲ್ವಾ? ಸಾರಿ ಅಕ್ಕ, ಆ ಖುಷಿಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಹೇಳಿ ಅಕ್ಕ, ಕೋಪ ಇಲ್ಲ ತಾನೆ? ಅಂದ್ರೆ ಇಲ್ಲಿ ನಡೀತಿರೋದೆಲ್ಲ ನಿಮಗೆ ಅರ್ಥ ಆಗ್ತಿದೆ, ಆದ್ರೆ ಅದನ್ನ ಎಲ್ರಿಗೂ ತೋರಿಸೋದು ನಿಮಗೆ ಇಷ್ಟ ಇಲ್ಲ ಅಲ್ವಾ? ಸರಿ ಅಕ್ಕ, ನಿಮ್ಮಿಷ್ಟ. ನೀವು ಪೂರ್ತಿ ಗುಣ ಆಗೋವರೆಗೂ ನಾನು ಇದನ್ನ ಯಾರಿಗೂ ಹೇಳಲ್ಲ. ಕೊನೆಗೂ ನೀವು ಹುಷಾರಾಗ್ತಾ ಇದ್ದೀರಾ ಅಕ್ಕ. ಲವ್ ಯು ಅಕ್ಕ, ಲವ್ ಯು. ನಾನು ಈಗಲೇ ಹೋಗಿ ಗಣಪನ್ಗೆ ದೀಪ ಹಚ್ಬಿಟ್ಟು ಬರ್ತೀನಿ.
ನಿಖಿತಾ, ಏನಾಯ್ತು? ಏನೋ ಟೆನ್ಷನ್ ಇರೋ ಹಾಗಿದೆ. ಮತ್ತೆ ನೀನತ್ತೆ ಟೆನ್ಷನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಈಗಂತದ್ದೇನಾಯ್ತು ನಿಖಿತಾ? ಅತ್ತೆ, ರಜನಿ ಸ್ವಾತಿ ಕೈಯಲ್ಲಾಡ್ತು ನಾನು ಟಚ್ ಮಾಡಿದ್ಲು ಅಂತ ಹೇಳಿದ್ಲಲ್ಲ, ಒಂದ್ ವೇಳೆ ಅದೇನಾದ್ರೂ ನಿಜ ಆಗ್ಬಿಟ್ರೆ? ನಿಜ ಆದ್ರೆ? ಏನತ್ತೆ ನೀವು, ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಅರ್ಥನೇ ಆಗ್ತಿಲ್ಲ. ನಿಖಿತಾ, ನೀನು ಹೀಗೆ ಅರ್ಧ ಮಾತಾಡಿದ್ರೆ ನನಗೇನು ಅರ್ಥ ಆಗತ್ತೆ? ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು. ಅತ್ತೆ, ಸ್ವಾತಿ ಕೈಯಲ್ಲಾಡ್ಸಿದಾಳೆ ಅಂದ್ರೆ ಅವಳು ಹುಷಾರಾಗ್ತಿದ್ದಾಳೆ ಅಂತ ಅರ್ಥ ತಾನೆ? ಒಂದ್ ವೇಳೆ ಅವಳಿಗೆ ಪ್ರಜ್ಞೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರೆ ನನ್ನ ಕತೆ ಗೋವಿಂದ. ಅಂದ್ರೆ ಅಂದ್ರೆ ಅವಳು ಹುಷಾರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಮೊದಲು ಹೇಳೋದು ನನ್ನ ಹೆಸರು. ನಾನೇ ಅವಳನ್ನ ಮೇಲಿಂದ ಕೆಳಗೆ ತಳ್ಳಿದ್ದು ಅಂತ ಅವಳು ಏನಾದರೂ ಬಾಯ್ ಬಿಟ್ರೆ ನನಗೆ ಜೈಲ್ ಗ್ಯಾರಂಟಿ. ಅದನ್ನ ನೀನು ಅವಳನ್ನ ಮೇಲಿಂದ ಕೆಳಗೆ ತಳಗಿಂದ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಏನೋ ಹೇಳ್ತಿದ್ದೆ, ನನ್ನ ಪ್ಲ್ಯಾನ್ ಸೂಪರು ಹಾಗೆ ಹೀಗೆ ಅಂತ. ಅದಕ್ಕೆ ಹೇಳೋದು, ಏನೇ ಮಾಡೋಗಿನ ಮುಂಚೆ 1000 ಸಲ ಯೋಚನೆ ಮಾಡಬೇಕು ಅಂತ. ಅತ್ತೆ, ಈ ಸಮಯದಲ್ಲಿ ನೀವು ಬೈತಿದ್ರೆ ಹೇಗೆ? ಮುಂದೆ ಏನು ಮಾಡೋದು ಅಂತ ಹೇಳಿ. ಏನು ಮಾಡೋದು ಬೇಡ. ಅಂದ್ರೆ ನಿಖಿತಾ, ನಿನಗೇನು ಅನ್ಸತ್ತೆ? ರಜನಿ ಹೇಳ್ತಾ ಇರೋದು ನಿಜ ಅಂತನಾ? ಅವಳು ಹೇಳ್ತಾ ಇರೋದು ಅಪ್ಪಟ ಸುಳ್ಳು. ಅವಳ್ಯಾಕೆ ಸುಳ್ಳು ಹೇಳ್ತಾಳತ್ತೆ? ಯಾಕೆ ಅಂದರೆ, ಇಲ್ಲಿವರೆಗೂ ಇಲ್ಲೆಲ್ಲರೂ ರಜನಿನೇ ಸ್ವಾತಿನ ಮೇಲಿಂದ ಬೀಳಿಸಿದ್ದು ಅಂತ ಅಂದ್ಕೊಂಡಿದ್ದಾರೆ. ಮೇಲಾಗೆ ವಿಷ್ಣುನೂ ಹಾಗೆ ಅಂದ್ಕೊಂಡಿದ್ದಾನೆ. ಈಗ ರಜನಿ ವಿಷ್ಣು ಮಸ್ನ ಗೆಲ್ಲಬೇಕು ಅಂದರೆ ಸ್ವಾತಿ ಮೇಲಿಂದ ಕೆಳಗೆ ಬಿದ್ದಿದ್ದು ಒಳ್ಳೇದಾಯಿತು, ಇದರಿಂದ ಸ್ವಾತಿ ಹುಷಾರಾಗ್ತಾ ಇದ್ದಾಳೆ ಅಂತ ಎಲ್ಲರೂ ನಂಬಿಸ್ಬೋದು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾಳೆ. ಅಂದ್ರೆ ರಜನಿ ಸುಳ್ಳು ಹೇಳ್ತಿದ್ದಾಳ? ನಿಖಿತಾ, ಡಾಕ್ಟ್ರು ಹೇಳಿದ್ರು ತಾನೆ, ಸ್ವಾತಿ ಮೇಲಿಂದ ಕೆಳಗೆ ಬಿದ್ದು ಅವಳ ಆರೋಗ್ಯ ಇನ್ನೂ ಹಾಳಾಗೋಗಿದೆ, ಅವಳಿನ್ನು ಕೂರಕ್ಕಾಗಲ್ಲ, ಯಾವಾಗಲೂ ಮಲಗೆ ಇರಬೇಕು ಅಂತ. ಅಂಥದ್ರಲ್ಲಿ ಕೈ ಅಲಾಡ್ಸಿದ್ಲು, ಕಾಲು ಅಲಾಡ್ಸ್ಲು ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಹೋಗಿ ಹೋಗಿ ಆ ರಜನಿ ಮಾತು ಕೇಳ್ಕೊಂಡು ಇಷ್ಟೊಂದು ಟೆನ್ಷನ್ ಆಗ್ತಿದೆಯಲ್ಲ. ಹೋಗು, ಕೆಲಸ ನೋಡ್ಕೊ ಹೋಗು. ಇಲ್ಲ ಅತ್ತೆ, ನಾನು ಇದನ್ನ ಸುಲಭವಾಗಿ ಬಿಡೋದಿಲ್ಲ. ಒಂದ್ ವೇಳೆ ರಜಿನಿ ಹೇಳಿದ್ದೆ ನಿಜ ಆದ್ರೆ ನಾನು ಸಿಕ್ಕಾಕೋತೀನಿ. ಆಗ ಖಂಡಿತ ನೀವ್ ಯಾರು ನನ್ನ ಸಪೋರ್ಟಿಗೆ ಬರಲ್ಲ. ಈಗ ನಾನು ಬದುಕಬೇಕು ಅಂದ್ರೆ ಸ್ವಾತಿಗೆ ಒಂದ್ ಗತಿ ಕಾಣಿಸ್ಬೇಕು. ಕಾಣಿಸ್ತೀನಿ. ಅನು, ಏನತ್ತಮ್ಮ? ಯಾಕೆ ಒಂಥರ ಇದೆಯಾ? ಏನು ಇಲ್ವಲ್ಲ, ಚೆನ್ನಾಗಿದ್ದೀನಿ. ಅನು, ನಾನು ನಿನ್ನನ್ನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನ, ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಿನ್ನ ಮನಸ್ಸಿನ ಭಾವನೆಗಳೇನು ಅಂತ ನನಗೆ ಅರ್ಥ ಆಗಲ್ವಾ? ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಹೇಳು ಅನು. ಅನು, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು ಹೇಳೋ. ಅತ್ತೆಮ್ಮ, ನಮ್ಮ ರಜನಿಗೆ ಅವಳಿಗೆ
ಮತ್ತ್ಯಾಕೆ ನೀನು ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ನಿಮ್ಮ ಹತ್ರ ಹೇಳಿದ್ರೆ ಮತ್ತೆ ಇವ್ರ ಹತ್ರ ಹೇಳಿದ್ರೆ ಸುಮ್ಮನೆ ಗಾಬರಿ ಪಟ್ಕೋತೀರಾ ಅಂತ ಹೇಳಿಲ್ಲ ಅತ್ತೆಮ್ಮ. ಹಾಗಂತ ಎಲ್ಲ ನೋವನ್ನು ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ನೀನೊಬ್ಳೆ ಕೊರಗ್ತೀಯಾ? ಈಗೇನು ಮಾಡೋದು ಅತ್ತೆಮ್ಮ? ಏನು ಮಾಡೋದು ಹೇಳಿ? ರಜನಿನ್ ಕೇಳಿದ್ರೆ ನನಗೇನು ಸಮಸ್ಯೆ ಇಲ್ಲ ಅಂತಾಳೆ. ವಿಷ್ಣು ರಜನಿನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತಾನೆ ಹೇಳ್ತಾರೆ. ಯಾರೋ ಸ್ವಾತಿ ಅಂತೆ, ಸ್ವಾತಿ ಅಪ್ಪ ಅಂತೆ, ಅವ್ರು ಬಂದು ನನ್ನ ಹತ್ರ ನಾನು ಈ ಮನೆ ಬೀಗ, ನನ್ನ ಮಗಳೇ ವಿಷ್ಣುಗೆ ಹೆಂಡತಿ ಆಗೋದು ಅಂತ ಏನೇನೋ ಮಾತಾಡ್ತಾರೆ. ನಂಗೆ ಏನು ಮಾಡಬೇಕು ಅಂತ ಒಂದು ತೋಚ್ತಾ ಇಲ್ಲ ಅತ್ತೆಮ್ಮ. ಅನು, ಒಂದು ಕೆಲಸ ಮಾಡೋಣ, ರಜನಿನ ಕರೆಸಿ ನಾವು ಮಾತಾಡೋಣ ಅವಳ ಹತ್ರ. ಅದರಿಂದ ಏನು ಪ್ರಯೋಜನ ಇಲ್ಲ ಅತ್ತೆಮ್ಮ. ರಜನಿ ನಮ್ಮ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡ್ರೆ ನಾವೆಲ್ಲಿ ಬೇಜಾರು ಮಾಡ್ಕೋತೀವೋ ಅಂತ ಅವಳು ಸತ್ಯ ಎಲ್ಲಿ ಹೇಳ್ತಾಳೆ ಹೇಳಿ? ಹಾಗಾದ್ರೆ ಸಚ್ಚಿಗೆ ಹೇಳಿ ರಾಜವರ್ಧನ್ ಅವ್ರ ಹತ್ರನೇ ಮಾತಾಡಕ್ಕೆ ಹೇಳೋಣ. ಅಯ್ಯಯ್ಯೋ ಬೇಡ ಅತ್ತೆಮ್ಮ. ಇವ್ರಿಗೇನಾದ್ರೂ ಹೇಳಿದ್ರೆ ನೀನ್ ಯಾಕೆ ರಜ್ಜು ಮನೆಗೆ ಹೋಗಿದ್ದೆ ಅಂತ ನನ್ನನ್ನೇ ಚೆನ್ನಾಗಿ ಬೈತಾರೆ. ರಜನಿನೇ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾರೆ ನೀನ್ ಯಾಕೆ ಟೆನ್ಷನ್ ತಗೋತೀಯ ಅಂತಾರೆ. ಅತ್ತೆಮ್ಮ, ನಾನೊಬ್ಳು ತಾಯಿ, ನನ್ನ ಮಗಳ ಕಷ್ಟ ನನಗೆ ಗೊತ್ತಾಗಲ್ವಾ ಹೇಳಿ? ಅಲ್ಬೇಡ ಅನು, ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ಮೇಲೆ ಪ್ರತಿಯೊಬ್ಬ ತಾಯಿಗೂ ಈ ನೋವು ಇದ್ದೇ ಇರುತ್ತೆ. ಅಲ್ಲಿ ಮಗಳು ಚೆನ್ನಾಗಿರ್ತಾಳೋ ಇರಲ್ವೋ ಅನ್ನೋ ಆತಂಕ ಇದ್ದೇ ಇರುತ್ತೆ. ಇದೊಂದು ಹೇಳ್ಕೊಳಕ್ಕೂ ಆಗದೆ ಇರೋ, ಅನುಭವಿಸೋದಕ್ಕೂ ಆಗದೆ ಇರೋಂಥ ನೋವು. ಇದೊಂದು ಹೇಳಕ್ಕೂ ಆಗದೆ ಇರೋ, ಅನುಭವಿಸೋದಕ್ಕೂ ಆಗದೆ ಇರೋಂಥ ನೋವು. ಅನು, ನೀನೇನು ಯೋಚನೆ ಮಾಡಬೇಡ. ಎಲ್ಲ ದಾರಿಗಳು ಮುಚ್ಚೋದಾಗ ಆ ದೇವರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ನಮ್ಮ ರಜನಿ ಪ್ರೀತಿ ಸತ್ಯ ಆದರೆ ಆ ಪ್ರೀತಿನೇ ಅವಳನ್ನ ಕಾಪಾಡುತ್ತೆ. ನಾನು ಅದೇ ನಂಬಿಕೆ ಮೇಲೆ ಇದ್ದೀನಿ ಅತ್ತೆಮ್ಮ. ಆದರೆ ಆ ನಂಬಿಕೆ ಇನ್ನೂ ಎಷ್ಟು ದಿನ ಇರುತ್ತೋ ಏನೋ ಅದು ನಂಗೆ ಗೊತ್ತಿಲ್ಲ. ಅತ್ತೆಮ್ಮ, ನಮ್ಮ ರಜನಿಗೇನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ, ಖಂಡಿತವಾಗ್ಲೂ ಏನೂ ಆಗಲ್ಲ. ಆ ದೇವ್ರು ಅವಳನ್ನ ಕಾಪಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ್ವೇ? ಅತ್ತೆಮ್ಮ, ಈ ವಿಷಯನ ನಿಮ್ಮ ಮಗಂಗೆ ಹೇಳಕ್ಕೆ ಹೋಗಬೇಡಿ. ಇಲ್ಲ ಅನು, ನಾನು ಹೇಳಲ್ಲ. ಅನು, ಸಚ್ಚು ಫೋನ್ ಮಾಡೋ ಟೈಮ್ ಆಯಿತು. ನಾವು ಮನೇಲಿಲ್ಲ ಅಂದರೆ ಅವ್ನು ಗಾಬರಿ ಆಗ್ತಾನೆ. ಬಾ ಮನೆಗೆ ಹೋಗೋಣ. ಬನ್ನಿ. ಏನ್ ರಜನಿ ಮೇಡಮ್, ಹೊಸ ಕತೆ ಸೃಷ್ಟಿ ಮಾಡಿದ್ದೀರಂತೆ? ಅದೇನೋ ಸ್ವಾತಿ ಕೈಯಲ್ಲಾಡ್ಸಿದ್ಲು, ನನ್ನ ಕೈ ಟಚ್ ಮಾಡಿದ್ಲು ಅಂತ ನಮ್ಮ ಮನೇಲಿರೋ ಎಲ್ಲರಿಗೂ ಹೇಳಿದ್ರಂತೆ. ನಾನ್ ಸುಳ್ಳು ಹೇಳಿಲ್ಲ, ನಿಜಾನೇ. ಇಲ್ಲ ಇಲ್ಲ, ಅಕ್ಕ ನನ್ನ ಕೈ ಮುಟ್ಟಿದ್ರು ಅಂತ ಯಾರಿಗೂ ಹೇಳೋದು ಬೇಡ. ಏನಾಯ್ತು? ಯಾಕೆ ಮಾತು ಅರ್ಧದಲ್ಲೇ ನಿಲ್ಲಿಸ್ದೆ? ನೋಡು, ನೀನ್ ಸುಳ್ಳು ಹೇಳ್ದೋ ನಿಜ ಹೇಳ್ದೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಸ್ವಾತಿಗೆ ಹೀಗೆ ಸೇವೆ ಮಾಡಿ ಬೇಗ ಹುಷಾರಾಗೋ ಥರ ಮಾಡಿ. ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ಸ್ವಾತಿ ಬೇಗ ಹುಷಾರಾದ್ರೆ ನಾನು ನಿನಗೆ ಡಿವೋರ್ಸ್ ಕೊಟ್ಟು ಅವಳನ್ನ ಮದುವೆ ಆಗ್ಬೋದು. ಅದಕ್ಕೆ ನೋಡಿ, ನೀವು ಅವ್ರ ಮುಂದೆ ಏನೇನೋ ಮಾತಾಡಬೇಡಿ. ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆದ್ರೆ ಇನ್ನೂ ಒಳ್ಳೇದು. ನಮ್ಮ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡ್ಕೊಬಹುದು. ಮೈ ಡಿಯರ್ ಸ್ವಾತಿ,
ನೀನು ಆದಷ್ಟು ಬೇಗ ಹುಷಾರಾಗು. ಯಾಕಂದ್ರೆ ನಾನು ನೀನು ಬೇಗ ಮದುವೆ ಆಗಬಹುದು. ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತನಾ? ಖಂಡಿತ ಇಲ್ಲ. ನೀವು ಹೀಗೆಲ್ಲ ಹೇಳಿದ್ರೆ ಮತ್ತೆ ನಿಮ್ಮ ಮನಸ್ಸನ್ನು ಗೆದ್ದು ಆದಷ್ಟು ಬೇಗ ನಿಮ್ಗೆ ಹತ್ರ ಆಗಬೇಕು ಅನ್ನೋ ಹಠ ಬರುತ್ತೆ. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಹೆಣ್ಣನ್ ಕಂಡ್ರೆ ಆಗದಿರೋ ನಿಮ್ಮನ್ನ ಒಂದ್ಸಲ ಪ್ರೀತಿ ಮಾಡೋ ಥರ ಮಾಡಿದ್ದೀನಿ, ಇನ್ನೊಂದ್ಸಲ ಪ್ರೀತಿ ಹುಟ್ಟೋ ಥರ ಮಾಡಕ್ಕಾಗಲ್ವಾ?